ಅನ್ನದಾನಿ ವಿರುದ್ಧದ ಅಕ್ರಮ ಸಂಬಂಧದ ಆರೋಪಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಇಲ್ಲಿ ಸಿಕ್ಕಿದೆ. ಮಳವಳ್ಳಿ ಮಾಜಿ ಶಾಸಕರ ವಿರುದ್ಧದ ಆರೋಪಕ್ಕೆ ಶಾಕಿಂಗ್ ಟ್ವಿಸ್ಟ್ ಇಲ್ಲಿ ಸಿಕ್ಕಿರುವಂಥದ್ದು. ಮಾಧ್ಯಮಗಳಿಗೆದುರು ಸಂತ್ರಸ್ತೆ ಮಹಿಳೆ ದಿಢೀರನೆ ಪ್ರತ್ಯಕ್ಷರಾಗಿದ್ದಾರೆ. ಮಾಜಿ ಎಂಎಲ್ಎ ಅನ್ನದಾನಿ ಜೊತೆ ಅಕ್ರಮ ಸಂಬಂಧ ಆರೋಪ ಈಗಾಗಲೇ ಕೇಳಿಬಂದಿತ್ತು. ಗಂಡ ಪ್ರಸನ್ನ ಆರೋಪದ ಬೆನ್ನಲ್ಲೇ ಸಿಡಿದೆದ್ದಿರುವಂತಹ ಹೆಂಡತಿ. ಅನ್ನದಾನಿ ಜೊತೆ ನನಗೆ ನಂಟಿಲ್ಲ, ನನ್ನ ಗಂಡನೇ ಕಂತ್ರಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಸಂತ್ರಸ್ತೆ ಹೇಳಿದ್ದಾರೆ. ಗಂಡ ಪ್ರಸನ್ನ ವಿರುದ್ಧ ದೂರು ನೀಡಿ ಹೆಂಡತಿ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಅನ್ನದಾನಿ ವಿರುದ್ಧದ ಅಕ್ರಮ ಸಂಬಂಧ ಆರೋಪಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಳವಳ್ಳಿ ಮಾಜಿ ಶಾಸಕರ ವಿರುದ್ಧದ ಆರೋಪಕ್ಕೆ ಶಾಕಿಂಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ದಿಢೀರನೆ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷಳಾಗಿದ್ದಾಳೆ ಸಂತ್ರಸ್ತ ಮಹಿಳೆ. ಮಾಜಿ ಎಂಎಲ್ಎ ಅನ್ನದಾನಿ ಜೊತೆ ಅಕ್ರಮ ಸಂಬಂಧ ಆರೋಪ ಕೇಳಿ ಬಂದಿತ್ತು. ಸ್ವತಃ ಅವರ ಗಂಡ ಪ್ರಸನ್ನ ಅವರೇ ಆರೋಪವನ್ನ ಮಾಡಿದ್ರು. ಗಂಡ ಪ್ರಸನ್ನ ಆರೋಪದ ಬೆನ್ನಲ್ಲೇ ಸಿಡಿದೆದ್ದಿರುವಂತಹ ಹೆಂಡತಿ ಸಂತ್ರಸ್ತೆ. ಅನ್ನದಾನಿ ಜೊತೆ ನನಗೆ ನಂಟೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೆಂಡತಿ ಹೇಳ್ತಾ ಇದ್ದಾರೆ. ನನ್ನ ಗಂಡನೇ ಕಂತ್ರಿ ಇದ್ದಾನೆ, ಅವನೇ ಸರಿಗಿಲ್ಲ ಅನ್ನುವಂಥದ್ದನ್ನ ಸಂತ್ರಸ್ತೆಯಲ್ಲಿ ಹೇಳಿದ್ದಾಳೆ. ಅವಳಿಗೂ ಮದುವೆ ಎಲ್ಲರೂ ಗೊತ್ತಿರ್ತಾರೆ. ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ. ಈಗ ಇಟ್ಕೊಂಡಿದ್ದೀನಿ ಅಂತ ಜೊತೆಗಿರೋದಿದೆಯಾ ಅಲ್ವಾ? ನಾನು ಅವರು ಜೊತೆಗೆ ಇದ್ದಿದ್ನ ಇವ್ನು ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದನ್ನ ಹೇಳ್ತಾರೆ. ಅದಿದೆಯಾ ಅವನ ಹತ್ರ? ಈಗ ಕಾಲ್ ಲಿಸ್ಟ್ ಅಂತಾನೆ, ಕಾಲ್ ಲಿಸ್ಟ್ ಹೆಂಗೆ ತೆಗ್ಸಕ್ಕೆ ಸಾಧ್ಯ? ಅದು ಯಾವ ಟೈಮಲ್ಲಿ ತೆಗಿತಾರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಇವ್ನು ಹೆಂಗೆ ತೆಗ್ದು ಅದೆಲ್ಲ ಇವನಿಗೆ ಇದೆ. ನಾನು ಹೇಳಿದೆ ಅಲ್ಲ, ಒಂದು ಹುಡುಗಿ ಇಟ್ಕೊಂಡು ಇವನು ನನಗೆ ಅವಳಿಗೂ ಮದುವೆ ಆಗಿದೆ, ಇವನ ಥರ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಳಿಗೂ ಮದುವೆ ಆಗಿದೆ, ಅವ್ರು ತೆಗಿಸಿ ಅವನದೇ ಡೀಟೇಲ್ಸ್ ತೆಗಿಸಿ ಅವನೇನೆಲ್ಲ ಹುಡುಗಿರ ಜೊತೆ ಮಾಡ್ತಿದ್ದ ಪ್ರತಿಯೊಂದು ಇದೆ. ಎಲ್ಲರೂ ಗೊತ್ತಿರ್ತಾರೆ. ಹಂಗಂದ ತಕ್ಷಣನೇ ಇಟ್ಕೊಬಿಡ್ತಾರ, ಮಾತಾಡ್ತಾರ. ಈಗ ಇಟ್ಕೊಂಡಿದ್ದೀನಿ ಅಂತ ಜೊತೆಗಿರೋದಿದೆಯಾ ಅಲ್ವಾ? ನಾನು ಅವರು ಜೊತೆಗೆ ಇದ್ದಿದ್ನ ಇವ್ನು ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದನ್ನ ಹೇಳ್ತಾರೆ. ಅದಿದೆಯಾ ಅವನ ಹತ್ರ? ಈಗ ಕಾಲ್ ಲಿಸ್ಟ್ ಅಂತಾನೆ, ಕಾಲ್ ಲಿಸ್ಟ್ ಹೆಂಗೆ ತೆಗ್ಸಕ್ಕೆ ಸಾಧ್ಯ? ಅದು ಯಾವ ಟೈಮಲ್ಲಿ ತೆಗಿತಾರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಇವ್ನು ಹೆಂಗೆ ತೆಗ್ದು ಅದೆಲ್ಲ ಇವನಿಗೆ ಇದೆ. ನಾನು ಹೇಳಿದೆ ಅಲ್ಲ, ಒಂದು ಹುಡುಗಿ ಇಟ್ಕೊಂಡು ಇವನು ನನಗೆ ಅವಳಿಗೂ ಮದುವೆ ಆಗಿದೆ, ಇವನ ಥರ ಒಂದು